ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಬಹುತೇಕ ಹೋಟೆಲ್ಗಳಿಗೆ ಗ್ಯಾಸ್ ಟ್ರಬಲ್ ಎದುರಾಗಿದೆ. ಆಹಾರ ಬೇಯಿಸೋದಕ್ಕೆ ಸಿಗ್ತಿಲ್ಲ ಗ್ಯಾಸ್, ಹೀಗಾಗಿ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ, ಬಂದ್ ಆಗ್ತಾ ಇದೆ. ಬೆಂಗಳೂರಿನ ಪರಿಸ್ಥಿತಿ ಇದು. ರಾಜಧಾನಿ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳಿಗೆ ಇಂಥದ್ದೊಂದು ಸಮಸ್ಯೆ ಕಾಡ್ತಾ ಇದೆ. ಸಿಲಿಂಡರ್ಗಳ ಪೂರೈಕೆ ಆಗ್ತಾ ಇಲ್ಲ, ಆಹಾರ ಬೇಯಿಸೋದಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ, ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ. ಸೌದೆ ವಲಯತ್ತ ಕೆಲವು ಹೋಟೆಲ್ನವರು ಮುಖ ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಕಳೆದ 3 ದಿನಗಳಿಂದ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಪರ್ಯಾಯ ಮಾರ್ಗವನ್ನು ಸೌದೆ ಒಲೆಗಳ ಮುಖಾಂತರ ಕಂಡುಕೊಂಡ್ರ ಹೋಟೆಲ್ ಮಾಲೀಕರು? ಅಂದ್ರೆ ಈ ರೈಸ್ ಐಟಮ್ಸ್ ಏನಿದೆ ಅದನ್ನೆಲ್ಲ ಸೌದೆ ಮೂಲಕ ಒಂದು ಅಡಿಗೆಯನ್ನ ಮಾಡ್ತಾರಂತೆ. ಯಾಕಂದ್ರೆ ಒಂದು ವೇಳೆ ಹೋಟೆಲ್ ಅನ್ನ ಮುಚ್ಚಿದ್ರೆ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ವೇತನ ಕೊಡೋದಕ್ಕಾಗಲ್ಲ, ಹಾಗೇನೆ ಹೋಟೆಲ್ ಅನ್ನ ನಿರ್ವಹಣೆ ಮಾಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ. ಆದ್ರೆ ನಿನ್ನೆ ಹೋಟೆಲ್ ಸಂಘದವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಯಾವೆಲ್ಲ ಹೋಟೆಲ್ಗಳು ಮುಚ್ಚೋಗಿದೆ ಅದನ್ನ ಮತ್ತೆ ರೀಓಪನ್ ಮಾಡಿ ಏನೆಲ್ಲ ಅಂದ್ರೆ ಎಲ್ಲಾದ್ರೂ ಈಗ ಗೋಡಂಗಳಲ್ಲಿ ಗ್ಯಾಸ್ ಇದ್ದು ಕೂಡ ಇಲ್ಲ ಅಂತ ಏನಾದ್ರೂ ಉತ್ತರ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಈಗಾಗಲೇ ಸಿಎಂ ನ ಮುಖ್ಯ ಕಾರ್ಯದರ್ಶಿ ಅದಕ್ಕೆ ತಂಡ ಮಾಡಿ ತನಿಖೆ ನಡೆಸೋದಾಗಿ ಕೂಡ ಹೇಳಿದ್ದಾರೆ. ಸೊ ಹೀಗಾಗಿ ಬಿಕ್ಕಟ್ಟಿನ ಪರಿಸ್ಥಿತಿ ನಿವಾರಣೆ ಆಗಬಹುದು ಅನ್ನೋ ನಂಬಿಕೆಯಲ್ಲಿ ನಾವು ಮತ್ತೆ ಹೋಟೆಲ್ ಅನ್ನ ನಡೆಸ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೂಡ ಕೊಟ್ಟಿರುವಂತದ್ದು. ಆದ್ರೆ PG ಮಾಲೀಕರಾಗಿರ್ಬೋದು, ಹಾಗೇನೆ ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು, ಹಾಗೇನೆ ಹೋಟೆಲ್ ಮಾಲೀಕರು ಗ್ಯಾಸ್ ಒಂದು ವೇಳೆ ಮುಂಬರುವಂತಹ ದಿನಗಳಲ್ಲಿ ಮತ್ತಷ್ಟು ಬಿಕ್ಕಟ್ಟು ಎದುರಾಗುವ ಸಾಧ್ಯತೆ ಇರುವ ಕಾರಣಕ್ಕಾಗಿ ಈಗಾಗಲೇ ಸೌದೆ ಒಲೆಗೆ ಹಾಗೇನೆ ಕರೆಂಟ್ ಇದಕ್ಕೆ ಮೊರೆ ಹೋಗಿದ್ದಾರೆ. ಯಾಕಂದ್ರೆ ಕರೆಂಟ್ ಬಾಯ್ಲರ್ ಮೂಲಕ ಕೂಡ ರೈಸ್ ಅನ್ನ ಮಾಡಬಹುದು. ಈ ಕಾರಣಕ್ಕಾಗಿ ಸದ್ಯದ ಸಿಲಿಕಾನ್ ಸಿಟಿಯ ಪರಿಸ್ಥಿತಿ ಹೇಗಿದೆ ಅಂದ್ರೆ ಬಹುತೇಕ ಒಂದು ಹೋಟೆಲ್ಗಳಲ್ಲಿ ಈಗಾಗಲೇ ಸೌದೆ ಒಲೆಯನ್ನ ಹಾಕಿ ಅಡಿಗೆಯನ್ನ ಕೂಡ ಮಾಡುವಂತ ದೃಶ್ಯ ಕೂಡ ನಾವು ಕಾಣಬಹುದು. ಸೊ ಹೀಗಾಗಿ ಅಂದ್ರೆ ಎಣ್ಣೆಯಲ್ಲಿ ಕರಿಯುವಂತಹ ತಿಂಡಿಗಳನ್ನ ಕಡಿಮೆ ಮಾಡ್ತಾರೆ. ಆದ್ರೆ ಇಲ್ಲಿ ಪ್ರಮುಖ ವಿಚಾರ ನಾವು ಗಮನಿಸಬೇಕಾಗುತ್ತೆ. ಒಂದು ಹೋಟೆಲ್ ಅಲ್ಲಿ ಕೆಲವೊಂದು ಹೋಟೆಲ್ ಅಲ್ಲಿ ಒಂದು ರೈಸ್ ಐಟಮ್ಸ್ ತಗೊಂಡ್ರೆ ಅದಕ್ಕೆ 15 ರೂಪೀಸ್ 30 ರೂಪೀಸ್ ಈ ರೀತಿಯಾಗಿ ಕೂಡ ಜಾಸ್ತಿ ಮಾಡಿದ್ದಾರೆ. ಸೊ ಇದು ಎಲ್ಲೋ ಒಂದು ಕಡೆ ಹೋಟೆಲ್ ಮಾಲೀಕರು ಮಾಡ್ತಾ ಇರೋದು ತಪ್ಪು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜನಸಾಮಾನ್ಯರಿಗೆ ಬರೆ ಹಾಕ್ತಾ ಇದ್ದಾರೆ. ಹಾಗೇನೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಆದೇಶ ಬಂದಿಲ್ಲ. ಅಂದ್ರೆ ಇವ್ರಿಗೆ ಇಷ್ಟ ಬಂದ ಹಾಗೆ 30 ರೂಪಾಯಿ ಆಗಿರ್ಬೋದು, 15 ರೂಪಾಯಿ ಆಗಿರ್ಬೋದು, 10 ರೂಪಾಯಿ ಈ ರೀತಿಯಾಗಿ ಜನಸಾಮಾನ್ಯರ ಮೇಲೆ ಬರೆ ಹಾಕಿ ದುಡ್ಡನ್ನ ಕೂಡ ಪೀಕ್ತಾ ಇದ್ದಾರೆ. ಕೇಳಿದ್ರೆ ಗ್ಯಾಸ್ ನಮ್ಗೆ ಸಿಲಿಂಡರ್ ಇಲ್ಲ, ಗ್ಯಾಸ್ಗೆ ನಾವು ಕೊಡ್ಬೇಕಾದ್ರೆ 5,000, 3,000, 4,000 ಈ ರೀತಿಯಾಗಿ ನಾವು ದುಡ್ಡನ್ನ ಕೊಡ್ಬೇಕು. ಸೊ ಈ ಕಾರಣಕ್ಕಾಗಿ ತಿಂಡಿಯ ಬೆಲೆಯನ್ನ ಹೆಚ್ಚು ಮಾಡಿದೀವಿ ಅನ್ನೋ ಉತ್ತರವನ್ನ ಕೂಡ ಕೊಡ್ತಾ ಇರುವಂತದ್ದು. ಮತ್ತೊಂದ್ ಕಡೆ ನಾವು ಗಮನಿಸಬಹುದು, ಸಿಲಿಂಡರ್ ಬದಲು ಸೌದೆ ಮೊರೆ ಹೋಗುತ್ತಿರುವ ಕಾರಣಕ್ಕಾಗಿ ಈಗಾಗಲೇ ಅರಣ್ಯ ಇಲಾಖೆಯಿಂದ ಕೂಡ ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಯಾಕಂದ್ರೆ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಅಕ್ರಮ ಮರಗಳ ಕಡಿತ ಪ್ರಕರಣಗಳು ಬಂದ್ರೆ ಅಧಿಕಾರಿಗಳೇ ಹೊಣೆ ಅಂತ. ಯಾಕಂದ್ರೆ ಈಗ ಸೌದೆ ಒಲೆಗೆ ಬಹಳಷ್ಟು ಬೇಡಿಕೆ ಇರೋ ಕಾರಣಕ್ಕಾಗಿ ಬಹುತೇಕ ಜನ ಮರಗಳನ್ನ ಕಡಿಯೋದಕ್ಕೆ ಮುಂದೆ ಆಗ್ತಾರೆ. ಈಗಾಗಲೇ ಸಿಲಿಕಾನ್ ಸಿಟಿ ಪೊಲ್ಯೂಷನ್ ಸಿಟಿ ಅಂತ ಹೆಸರಾಗಿದೆ. ಅಷ್ಟು ಮಾತ್ರವಲ್ಲದೆ ಸಿಟಿಯಲ್ಲಿ ಮರಗಳು ಇರೋದರ ಸಂಖ್ಯೆನೇ ಕಡಿಮೆ ಆಗಿದೆ. ಮರಗಳನ್ನ ಉಳಿಸೋದಕ್ಕೆ ಬಹುತೇಕ ಪರಿಸರ ತಜ್ಞರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸೌದೆಗೆ ಡಿಪೆಂಡ್ ಆದ್ರೆ ಬಹುತೇಕ ಮಂದಿ ಇದನ್ನೇ ಒಂದು ಬಿಸ್ನೆಸ್ ಮಾಡ್ಕೊಂಡು ಸೌದೆಯನ್ನ ಹೆಚ್ಚಿನ ರೇಟಿಗೆ ಮಾರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಸೊ ಹೀಗಾಗಿ ಕಾಡುಗಳು, ಕಾಡಿನಂಚಿನಲ್ಲಿ ಸರ್ಕಾರಿ ಭೂಮಿಗಳಲ್ಲಿ ಮರಗಳ ಕಡಿತ ಆದ್ರೆ ಅಂತವರ ಬಗ್ಗೆ ಕಟ್ಟೆಚ್ಚರವಾದ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆ ಹೇಳ್ಬೇಕಾದ್ರೆ ಬಿಕ್ಕಟ್ಟಿನ ಪರಿಸ್ಥಿತಿ ಎದುರಾಗಿದೆ. ಒಂದು ಕಡೆ ಹೋಟೆಲ್ನ ಮಾಲೀಕರು ಹೆಚ್ಚು ದುಡ್ಡು ಕೊಟ್ಟು ಸಿಲಿಂಡರ್ ಖರೀದಿ ಮಾಡೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸೌದೆಗಳಿಗೆ ಡಿಮ್ಯಾಂಡ್ ಕೂಡ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ರಾತ್ರೋರಾತ್ರಿ ಮರಗಳನ್ನ ಕಡಿದು ಅದನ್ನ ಮಾರಾಟ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಸೊ ಸರ್ಕಾರ ಕೂಡ ಕಟ್ಟೆಚ್ಚರ ವಹಿಸುವ ಎಲ್ಲಾ ರೀತಿಯಾದಂತಹ ಕ್ರಮವನ್ನ ಕೂಡ ಕೈಗೊಂಡಿರುವಂತದ್ದು. ಪ್ರವೀಣ್. ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.